ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮೊನ್ನೆ ವಿಡಿಯೋ ಹಾಕಿದ್ದೆ, ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗಾಯ್ಸ್. ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ನಾವಿವತ್ತು ತುಂಬ ದಿನಗಳಾದಮೇಲೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಸೊ ಮಗಳಿಗೆ ಇವತ್ತು ರಜಾ ಇತ್ತು, ಮಂಡೇ. ಹಾಗೆಯೇ ಮನೇಲಿದ್ವಲ್ಲ, ಸೊ ಹುಣ್ಣಿಮೆ ಆಗಿತ್ತು ಇವತ್ತು. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಯಾವ ದೇವಸ್ಥಾನ ಎಲ್ಲಿ ಅಂತ ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿ ಪಕ್ಷಿಗಳೆಲ್ಲ ಸೌಂಡ್ ಮಾಡ್ತಿದ್ದಾವೆ. ಬ್ಯಾಕ್ಗ್ರೌಂಡ್ಗೆ ಏನು ಮ್ಯೂಸಿಕ್ ಹಾಕೋದೇ ಬೇಡ, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ಸಖತ್ತಾಗಿತ್ತು. ಪಕ್ಷಿಗಳಂತೂ ಅದೇ ಅವಕ್ಕೆ ಸಾಮ್ರಾಜ್ಯ. ಚೆನ್ನಾಗಿತ್ತು. ಅಲ್ಲಿನೇ ಮ್ಯೂಸಿಕ್ ಥರನೇ ಇತ್ತು. ಅದಕ್ಕೆ ವಿಡಿಯೋ ತಗೊಂಡೆ. ಯಾವ ಥರ ಇದೆ ಕೇಳೋಕ್ಕೆ ಅಂತ ಹೇಳಿ. ಆ ಪಕ್ಷಿಗಳೆಲ್ಲನೂ ಹಾಡು ಹೇಳೋ ಥರ ನನ್ನ ಕಿವಿ ಕೇಳಿಸ್ತಿತ್ತು. ಸೊ ಅದು ಅವು ಮೂಕ ಪ್ರಾಣಿಗಳಾಗಿದ್ರು ಅವಕ್ಕಿರೋ ನಿಯತ್ತು ಈ ಮನುಷ್ಯಗಿರಲ್ಲ. ಫಸ್ಟು ದೇವಸ್ಥಾನ ಎಂಟ್ರೆನ್ಸ್ದಲ್ಲೇ ಇದೆ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಅಲ್ಲಿ ಮಹಾಮಂಗಳಾರತಿ ಎಲ್ಲ ತಗೊಂಡು ನೆಕ್ಸ್ಟು ಇಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು. ಅಲ್ಲಿ ಹೋದ್ವಿ. ತುಂಬ ಹೊತ್ತಾಗುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿ ಅದು ಕತೆ ಎಲ್ಲ ಓದಿ ಆಮೇಲೆ ಪ್ರಸಾದ ಹೋಗ್ಬೇಕು. ನಾವು ಅರ್ಧಕ್ಕೆ ಎದ್ದು ಹೋಗ್ಬಾರ್ದು. ಯಾವತ್ತೂ ಸತ್ಯನಾರಾಯಣ ಸ್ವಾಮಿ ಪೂಜೆಗಂತ ಕೂತ್ಕೊಂಡ್ರೆ ಅದು ಮುಗಿಯೋವರೆಗೂ ಲಾಸ್ಟ್ವರೆಗೂ ಇರಲೇಬೇಕು. ತುಂಬ ನಿಧಾನ, ತುಂಬ ಲೇಟಾಗುತ್ತೆ ಈ ಪೂಜೆ.
नमस्करोमि ओम राजाधिराजाय प्रसन्नताय नमो वै समनाय पुमे समे कामाय मुक्तं कामे शिरो वै सोनो ददातु कुबेराय वै सोनाय महाराजाय गवेनादोत्तर प्रोक्तो इंद्राय कीर्तिस्तु स्वाहा ಉಳ್ಕೊಂಡಿರಬೇಕು ನಾನು ಹೇಳಿದಾಗ ಅದು ಬಿಡಬೇಕಾದ್ರೆ ನಾನು ಹೇಳಿರ್ತಿರಲಿಲ್ಲ ಪ್ರಾಣ ಅದು ಪ್ರಾಣ ಪರಿಸ್ಥಾಪನೆ ಮಾಡುವಂಥದ್ದು ನೀವು ಮುಟ್ಟಿ ಪ್ರಾಣವನ್ನು ಮಾಡುವಂಥದ್ದು ಹೇಳಿ ಗೊತ್ತಾಯ್ತು ಪ್ರಾಣಾಪಾನವ್ಯಾಮೋ ಅನ್ನ ಸಮಾನ ಅಸ್ಮಿನ್ ತುಂಬೆ ಚಿರಸಿಕ್ಕಂತೂ ಸ್ವಾಹ ಬೇಕಂದ್ರೆ ಆಟ ಅಪ್ಪ ಬರ್ಲಿ ಹೆಂಗೆ ಅಲ್ಲಿ ಪಕ್ಕದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಿದ್ರು. ಇಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಅಲಂಕಾರ ಎಲ್ಲ ಮುಗಿಸ್ಬಿಟ್ಟು ಮಹಾಮಂಗಳಾರತಿ ಮಾಡ್ತಿದ್ರು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ಇಲ್ಲಿ ಸ್ವಾಮಿ ದರ್ಶನ ಮಾಡ್ಕೊಂಡು ಮಂಗಳಾರತಿ ಎಲ್ಲ ತಗೊಂಡು ದೇವಸ್ಥಾನ ಫುಲ್ಲು ಈ ಥರ ಇದೆ. ಇದು ನೋಡೋಕ್ಕೆ ಸ್ವಲ್ಪ ಚಿಕ್ಕ ತಿರುಪತಿ ಥರನೇ ಕಾಣಿಸುತ್ತೆ ದೇವಸ್ಥಾನ. ಹಾಗೆ ಪ್ರಸಾದಕ್ಕೆ ರಸಾಯನ ಮತ್ತು ಚಿತ್ರಾನ್ನ ಥರ ಕೊಟ್ಟಿದ್ರು. ಚೆನ್ನಾಗಿತ್ತು. ದೇವಸ್ಥಾನದ ಪ್ರಸಾದ ಅಂದರೆ ಹೇಳ್ಬೇಕಾ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಯಾವ ಹೋಟ್ಲಲ್ಲೂ ಎಲ್ಲೇ ಆ ಥರ ರುಚಿ ಸಿಗಲ್ಲ, ಅಷ್ಟು ಚೆನ್ನಾಗಿತ್ತು. ಫುಲ್ ರಶ್ ಇತ್ತು. ಹಾಗೆಯೇ ನಾವು ಮಂಗಳಾರತಿ ಎಲ್ಲ ತಗೊಂಡು ಮತ್ತೆ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಇನ್ನೇನು ಮನೆಗೆ ಹೊರಡೋಣ ರೆಡಿ ಆದ್ವಿ. ಹಾಗೆ ಅತ್ತೆ ಮತ್ತು ಮಗಳು ಅಲ್ಲಿ ಬರ್ತಿದ್ದಾರೆ. ಅವರು ಕೈ ವಾಶ್ ಮಾಡ್ಕೊಳಕ್ಕಂತ ಹೋಗಿದ್ರು. ಈ ಮರ ಗಿಡ ಎಲ್ಲ ನೋಡಿದೆ ಎಷ್ಟು ಚೆನ್ನಾಗೈತೆ, ಎಷ್ಟು ನಿಶಬ್ದವಿತ್ತು ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ಟೆ ಎಲ್ಲ ನೆನ್ಸ್ಕೋಬೇಡ ಇಲ್ಲ ಏನಿರು ಅಮ್ಮ, ಈ ನೀರಲ್ಲಿ ಏನೈತೆ? ನೀನು ಇವಾಗ ನೀರಿಗೆ ಹೇಳಿಲ್ವಾ? ಇಲ್ವಾ? ಕಮ್ ಕಾಲ್ ತೊಳಿ ಅಮ್ಮ, ಕಾಲ್ ತೊಳಿ. ನಿಂತ್ಕೊತೀಯ? ಬಾ ಬಾ ಇಲ್ಲಿ ನೋಡಿ, ಹಾಯ್ ಫ್ರೆಂಡ್ಸ್ ಮಾಡು. ಇಲ್ಲಿ ಅಯ್ಯೋ ಬೆಲ್ದು ಚೆನ್ನಾಗಿದ್ದೀನಿ. ಎಲ್ಲ ಮುಗಂಬ್ರೆ ಮುಗಂಬ್ರೆ
ಬಾರೆ ಅಂತ ಹೇಳಿದ್ರು ಎಷ್ಟು ಹೇಳಿದ್ರು ಬರ್ತಾನೆ ಇಲ್ಲ. ನಾನು ಹಿಂಗೆ ಯೂಟ್ಯೂಬಲ್ಲಿ ಮಾತಾಡ್ತೀನ ಆ ಥರ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ಲು ಮಗಳು. ಸರ್ ಆಯಿತು ಮಾಡು ಅಂದ್ಬಿಟ್ಟು ಸುಮ್ಮನೆ ಹಾಗೆ ವಿಡಿಯೋ ಮಾಡಿದ್ರು. ಮತ್ತು ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಫುಲ್ಲು ಸುತ್ತಲೂ ಮಿರರ್ ಇದೆ. ಜೋಕಾಲಿ ಮೇಲೆ ದೇವ್ರನ್ನ ಕೂರಿಸಿದ್ದಾರೆ. ಅದನ್ನ ನಾವು ಕೇಳ್ಬೋದು. ರಶ್ಶಿನಂಗೆ ಮಾತ್ರ ಮುಟ್ಟಕ್ಕೆ ಬಿಡ್ತಾರೆ, ಇಲ್ಲಾಂದರೆ ಕಳಿಸ್ಬಿಡ್ತಾರೆ. ನಾವು ಫಸ್ಟ್ ಹೋಗಿದ್ವಲ್ಲ ಅದಕ್ಕೆ ಸ್ವಲ್ಪ ಫ್ರೀ ಆಗಿತ್ತು ಇಲ್ಲಿ. ಸರಿ ಮಗಳನ್ನ ತೊಟ್ಟಿಗೆ ಬಾ ಅಂತ ಅಂದ್ಬಿಟ್ಟು ಒಳಗಡೆ ಕರ್ಕೊಂಡೋಗಿದ್ದೆ. ಅವಳಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಿದ್ಲು ಫುಲ್ ಕನ್ನಡಿ ಎಲ್ಲ ನೋಡಿಕೊಂಡು. ಚೆನ್ನಾಗಿತ್ತು ದೇವಸ್ಥಾನ ಎಲ್ಲನೂ. ನೀವೊಂದ್ಸರಿ ಆದರೆ ಹೋಗಿ ಬನ್ನಿ ಟೆಂಪಲ್ಗೆ. ಇಲ್ಲಿ ನೋಡು ಏನು ಏನು ಅಲ್ಲಿ ಏನೇನು ಏನೇ ಏನೇ ಇರ ಹಾಕ್ತೀನಿ ಎಲ್ಲ ನೋಡ್ಲಿ. ಏನೇ 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 ನಿಂದು ಏನೇ ನಿಂದು ಏನೇ ನಿಂದು ಓಹೋ ಏನೇ ನಿಂದು ಆಮೇಲೆ ಏನೇ ನಿಂದು ಹೊಡಿತೀಯಾ ಏನೇ ನಿಂದು ಏನೇ ನಡಿ ಮಿಸ್ ಕೇಳ್ತೀನಿ. ಏನೇ ನಿಂದು ಮತ್ತು ಹಾಗೆ ಬಂದ್ವಿ. ಇಲ್ಲಿ ನಮ್ಮೂರ ಹತ್ರ ಬಂದ್ಬಿಟ್ಟು ಇಲ್ಲಿ ತೋಟದಲ್ಲಿ ಹೂವು ಕಿತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಹೂವುಗಳೆಲ್ಲ ಚಿಕ್ಕದು ರೋಸ್ ಗಿಡ ಅದು. ಸರಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡಿಕೊಂಡೆ. ಅದಕ್ಕೆ ಸ್ವಲ್ಪ ಹೂವುಗಳೆಲ್ಲ ಕಿತ್ಕೊಂಡು ಹಾಗೆ ಇವತ್ತು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಗೈಸ್ ಇವತ್ತಿನ ವಿಡಿಯೋ ಹೀಗಿತ್ತು. ನಿಮ್ಗೆ ಇಷ್ಟ ಆದಲ್ಲಿ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್, ಕಮೆಂಟ್ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಏನು ಏನು